ಧಾರ್ಮಿಕ ಹಾಗೂ ಶೈಕ್ಷಣಿಕ ಪ್ರಗತಿಗೆ ನಮ್ಮ ಕುಟುಂಬ ಸದಾ ಸಿದ್ಧ. ಸುಷ್ಮಾ ಹಣವಾಳ್. ಕುಕನೂರು ತಾಲೂಕಿನ ಸಿದ್ನೇಕೊಪ್ಪ ಗ್ರಾಮದ ಹುಚ್ಚೀರಪ್ಪನ ಮಠದ ಮುಂದಿನ ಆವರಣದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ರವಿವಾರದಂದು ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡ ಬಸವಣ್ಣನ ಮೂರ್ತಿಯ ಸೇವೆಯನ್ನ ಹಣವಾಳ ಕುಟುಂಬದವರು ನೆರವೇರಿಸಿದರು. ನಂತರ ಹಣವಾಳ ಕುಟುಂಬದ ಮಂಜೇಶ್ ಅವರ ಧರ್ಮಪತ್ನಿ ಸುಷ್ಮಾ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೂ ಮುನ್ನ ವಿವಿಧ ಪೂಜಾ ಅಭಿಷೇಕ ಕಾರ್ಯಕ್ರಮಗಳು ನಡೆದವು. ನಂತರದಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳು ಕೂಡ ನಡೆದವು. ಸಂದರ್ಭದಲ್ಲಿ ಹಣವಾಳ ಕುಟುಂಬದವರು ಹಾಗೂ ಗ್ರಾಮದ ಸಕಲ ಸದ್ಭಕ್ತರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಪಂಚಯ್ಯ ಹಿರೇಮಠ್. ಸುಶೀಲಾ ಅನ್ನುವಾಗ ಇದು ಸಿದ್ನೇಕೊಪ್ಪ ಊರು ನಮ್ಮ ಅವರ ಹುಟ್ಟೂರು. ಅವರು ಅವ್ರ ನೆನಪಿನ ಕಾಣಿಕೆಗಾಗಿ ಅವ್ರ ಮಗ ಮಂಜೇಶ್ ಹಣವಾಳ್ IT ಬಾಂಬೆಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರು ಇಲ್ಲಿ ಗೌರ್ಮೆಂಟ್ ಸರ್ಕಾರಿ ಶಾಲೆಗೆ 70 ಬೆಂಚುಗಳನ್ನು ಕೊಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಆ ಪ್ರಕಾರ ಈಗ ಸ್ಕೂಲಲ್ಲಿ ಸ್ವಲ್ಪ ಬೆಂಚುಗಳು ಬಂದಿದ್ದಾವೆ. ಮುಂದೆ ಬರೋ ದಿನದಲ್ಲಿ ಇನ್ನೂ ಸ್ವಲ್ಪ ಬೆಂಚುಗಳು ಬರ್ತಾ ಇದ್ದಾವೆ. ಮತ್ತು ಶ್ರಾವಣ ಮಾಸ ನಾವು ಬಸವಣ್ಣ ಮತ್ತು ನಾಗಪ್ಪನ ಮೂರ್ತಿಯನ್ನು ಹೊಸ ಗುಡಿಗೆ ನೀಡಿದ್ದೀವಿ, ದಾನವಾಗಿ ನೀಡಿದ್ದೀವಿ. ಅದರ ಪ್ರಯುಕ್ತ ಇವತ್ತು ಪೂಜೆ ಆಗಿ ನೀಡಿದ್ದಾಯಿತು. ಇದು ಸಿದ್ದಪ್ಪ ನಿಗಪ್ಪ ಹಣವಾಳವರ ಹುಟ್ಟೂರಾಗಿರೋದ್ರಿಂದ ಈ ಊರಿನ ಮೇಲೆ ಅವರಿಗೆ ತುಂಬ ಗೌರವ ಇದೆ. ನಾವು ಹೀಗೆ ಈ ಊರಿಗೆ ಬಂದು ಇಲ್ಲಿ ಊರಿನ ಜನಕ್ಕೆ ಸಹಾಯ ಮಾಡ್ತೀವಿ ಅಂತ ಅನ್ಕೊಳ್ತಾ ಇದ್ದೀನಿ.